ತಪ್ಪು ಯಾರದು, ತಲೆದಂಡ ಯಾರಿಗೆ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದಂತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಲ್ಲ ಈ ಕಾಲ್ ತುಳಿತದ ದುರಂತ, ಸರ್ಕಾರ ಹೊಣೆ ಮಾಡ್ತಿರೋದು ಯಾರನ್ನ ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೇರಿದಂತೆ ಒಟ್ಟು 5 ಜನ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ರಿ ಸರ್ಕಾರದವ್ರೆ, ರಮ್ಮಿ ಆನ್ಲೈನ್ ಗೇಮು ಅದಾಡ್ರಿ ಇದಾಡ್ರಿ ಅಂತೇಳಿ ಪ್ರಮೋಟ್ ಮಾಡಿ ಜನರ ಬದುಕನ್ನ ಹಾಳು ಮಾಡುವಂತ ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ಕರ್ಕೊಂಡ್ಬಂದು ನಾಚಿಕೆ ಆಗ್ಬೇಕು ನಿಮಗೆ. ಪ್ರಜಾಪ್ರಭುತ್ವದ ದೇಗುಲದ ಮುಂದೆ ನೀವು ಸನ್ಮಾನ ಮಾಡ್ತಿರಲ್ಲ, ನಿಮ್ಮನ್ನ ಸಸ್ಪೆಂಡ್ ಮಾಡೋರು ಯಾರು? ತಪ್ಪು ಯಾರದು, ತಲೆದಂಡ ಯಾರಿಗೆ? ಜನಶ್ರೀ ನ್ಯೂಸ್ನ ವಿಶೇಷ ಚರ್ಚೆಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಹಳ್ಳಿ ಕಡೆ ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ಅಂತ. ಇನ್ನೊಂದು ಗಾದೆ ಇದೆ, ಏನು, ಮಂಗ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ ಅಂತ. ಹಂಗಾಯ್ತಲ್ರಿ ನಿಮ್ಮ ಕತೆ ಅಂತ. ಪ್ರಿಯ ವೀಕ್ಷಕರೇ ನೋಡಿ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಲ್ಲ ಈ ಕಾಲ್ ತುಳಿತದ ದುರಂತ, ಅದಕ್ಕೆ ಹೊಣೆ ಯಾರಪ್ಪ ಅಂತಂದರೆ, ಈಗ ಸರ್ಕಾರ ಹೊಣೆ ಮಾಡ್ತಿರೋದು ಯಾರನ್ನ ಅಂತಂದರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೇರಿದಂತೆ ಒಟ್ಟು 5 ಜನ ಅಧಿಕಾರಿಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅಲ್ರಿ ಸರ್ಕಾರದವ್ರೆ, ಪ್ರಜಾಪ್ರಭುತ್ವದ ದೇಗುಲವಾಗಿರುವಂಥ ವಿಧಾನಸೌಧದಲ್ಲಿ ರಮ್ಮಿ ಆನ್ಲೈನ್ ಗೇಮು ಅದಾಡ್ರಿ ಇದಾಡ್ರಿ ಅಂತೇಳಿ ಪ್ರಮೋಟ್ ಮಾಡಿ ಜನರ ಬದುಕನ್ನು ಹಾಳು ಮಾಡುವಂಥ ಕ್ರಿಕೆಟ್ ಪ್ಲೇಯರ್ಸನ್ನು ಕರ್ಕೊಂಡ್ಬಂದು ಪ್ರಜಾಪ್ರಭುತ್ವದ ದೇಗುಲದ ಮುಂದೆ ನೀವು ಸನ್ಮಾನ ಮಾಡ್ತಿರಲ್ಲ, ನಿಮ್ಮನ್ನು ಸಸ್ಪೆಂಡ್ ಮಾಡೋರು ಯಾರು? ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಟ್ರಲ್ಲ, ಪೊಲೀಸ್ ಅಧಿಕಾರಿಗಳನ್ನು. ಹಾಗಿದ್ರೆ ನಿಮ್ಮನ್ನು ಸಾರ್ವಜನಿಕರು ಸಸ್ಪೆಂಡ್ ಮಾಡಬೇಕು, ನಾಚಿಕೆ ಆಗಬೇಕು ನಿಮಗೆ. ಇದು ಕನ್ನಡಿಗರ ಗೆಲುವಂತೆ. ಹೇಗ್ರಿ ಕನ್ನಡಿಗರ ಗೆಲುವಾಗುತ್ತೆ? ಯಾವ RCB ಆಟಗಾರ, ಯಾವ IPL ಕ್ರಿಕೆಟ್ ಆಟಗಾರ ನಮ್ಮ ರೈತನ ಬೆಳೆಯನ್ನು ಬಂದು ಪ್ರಮೋಟ್ ಮಾಡಿದ್ದಾನೆ? ಯಾವ IPL ಆಟಗಾರ ಬಂದು ನಮ್ಮ ರೈತರ, ನಮ್ಮ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ? ಕೋಟಿ ಕೋಟಿ ಹಣಕ್ಕೆ ಹರಾಜಾಗ್ತಾರೆ, ಕೋಟಿ ಕೋಟಿ ಹಣವನ್ನು ಪಡಿತಾರೆ, ಎಂಜಾಯ್ ಮಾಡ್ತಾರೆ. ಆದರೆ ಜನಸಾಮಾನ್ಯರು ಮಾತ್ರ ಅವರನ್ನು ಬಾಯಿ ತೆರ್ಕೊಂಡು ನೋಡಿ ತಮ್ಮ ಬದುಕನ್ನು, ಜೀವವನ್ನು ಕಳೆದುಕೊಂಡಿದ್ದಾರೆ. ಇದು ಕನ್ನಡಿಗರ ಗೆಲುವು. ಹೇಗಾಗುತ್ತೆ ಸ್ವಾಮಿ, ಹೇಗಾಗುತ್ತೆ? ನಾನು ಆಗಲೇ ಹೇಳಿದ್ನಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ಅನ್ನೋಂಗಾಯ್ತು. ಹಾಗಾದರೆ ನಿಮ್ಮದು ತಪ್ಪಿಲ್ವಾ? ಪೊಲೀಸರಷ್ಟೇ ತಪ್ಪು ಮಾಡಿದ್ರಾ? ಕ್ರಿಕೆಟ್ ಆಡಳಿತ ಮಂಡಳಿ ಏನು ತಪ್ಪು ಮಾಡಿಲ್ವಾ? ಸ್ನೇಹಿತರೆ, ಸ್ವಲ್ಪ ನೋಡೋಣ. ನೋಡಿ, RCB ಪಂಜಾಬ್ ಪಂದ್ಯ ನಡೀತವು, ಕೊನೆಗೆ ಗೆದ್ದರು RCB ತಂಡದವರು. ಸಹಜವಾಗಿಯೇ ಕ್ರಿಕೆಟ್ನ ಉನ್ಮಾದ, ಕ್ರಿಕೆಟ್ನ ಒಂದು ದೊಡ್ಡ ಜಾಲ ಗೊತ್ತಿಲ್ಲದ ಉನ್ಮತ್ತ ಅಭಿಮಾನಿಗಳು, ಅಯ್ಯೋ ನಾವು ಕನ್ನಡಿಗರು ಗೆದ್ದುಬಿಟ್ವಿ, ಹಾಗಾಯಿತು ಹೀಗಾಯ್ತು ಅಂತೇಳಿ ಸೆಲೆಬ್ರೇಷನ್ ಮಾಡಿದ್ರು. ಓಕೆ, ಇಡೀ ರಾತ್ರಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಬೆಂಗಳೂರಿನ ಪೊಲೀಸರು ತುಂಬ ಹರಸಾಹಸ ಪಟ್ಟಿದ್ದಾರೆ ಕಣ್ರಿ. ಏನು ನೀವು ಹೋಗಿ ಅವ್ರನ್ನ ಕಂಟ್ರೋಲ್ ಮಾಡಿದ್ರಾ? ಅದು ನಮ್ಮ ಕನ್ನಡಿಗರು, ಅದು ನಮ್ಮ ಪೊಲೀಸ್ ಹೆಮ್ಮೆ. ಪಾಪ ರಾತ್ರಿಯೆಲ್ಲ RCB ಅಭಿಮಾನಿಗಳ ಹುಚ್ಚಾಟವನ್ನು ಸಹಿಸಿಕೊಂಡು ಅವರನ್ನು ಕಂಟ್ರೋಲ್ ಮಾಡ್ಕೊಂಡು ನಿದ್ದೆ ಇಲ್ಲದೆ ಪರದಾಡ್ತಿರ್ಬೇಕಾದ್ರೆ ನೀವು ತರಾತುರಿಯಾಗಿ ಏಕಾಏಕಿಯಾಗಿ ಮರುದಿನವೇ ಅವರಿಗೆ ಸನ್ಮಾನ ಮಾಡಿಬಿಡ್ತೀವಿ. ಏನು ಇವರೆಲ್ಲ ಏನು ಕನ್ನಡಿಗರಿಗೆ ಹೋಗಿ ಕನ್ನಡಿಗರ ನೆಲ ಜಲ ಭಾಷೆ ಬಗ್ಗೆ ಏನು ಹೋರಾಟ ಮಾಡಿದ್ರೆ ಇವರೆಲ್ಲ? ಕೋಟಿ ಕೋಟಿ ದುಡ್ಡು ಇಸ್ಕೊಳ್ತಾರೆ, ಆಟ ಆಡ್ತಾರೆ, ಅಂಥವ್ರಿಗೆ ನಾವು ಸನ್ಮಾನ ಮಾಡ್ತೀವಿ. ಅದು ಎಲ್ಲಿ? ಪ್ರಜಾಪ್ರಭುತ್ವದ ದೇಗುಲ ಅಂತ ಅನ್ಸ್ಕೊಂಡಿರುವಂಥ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡ್ತೀವಿ ಅಂತೇಳಿ ಆತುರಾತುರವಾಗಿ ನೀವು ನಿರ್ಧಾರ ಮಾಡ್ತಿರಲ್ಲ. ಈ ರಾಜ್ಯದ ಜನರ ಅಭಿಪ್ರಾಯ ಏನಾದರೂ ಕೇಳಿದ್ರಾ? ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಸಚಿವರುಗಳೇ, ನೀವು ನಿಮ್ಮ ಮೊಮ್ಮಕ್ಕಳ, ನಿಮ್ಮ ಮಕ್ಕಳ, ನಿಮ್ಮ ಕುಟುಂಬದವರಿಗೋಸ್ಕರ ಆರಾಮಾಗಿ ಸೆಲ್ಫಿಗೆ ಮತ್ತು ಏನು ಅವರನ್ನು ಮನೆ ಕರ್ಕೊಂಡೋಗಿ ಔತಣಕೂಟವನ್ನು ಏರ್ಪಡಿಸ್ಕೊಂಡು ನಿಮ್ಮ ಕುಟುಂಬಕ್ಕೆ ಬೇಕಾಗುವ ವ್ಯವಸ್ಥೆಯಲ್ಲಿ ಆಟಗಾರರಿಗೆ ಸೆಲ್ಫಿ ತಗೊಳ್ಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಜನಸಾಮಾನ್ಯರು ಬೀದಿ ಹೆಣ ಆಗೋದಕ್ಕೆ ನೀವೇ ಕಾರಣಕರ್ತರಾದ್ರಿ. ನಿಮಗೆ ಸ್ವಲ್ಪ ವಿವೇಕ, ಪ್ರಜ್ಞೆ ಇದ್ದಿದ್ರೆ ವಿಧಾನಸೌಧದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕಾ ಬೇಡವಾ ಅನ್ನೋ ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಹೇಳ್ತೀರಿ, ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ನಡಿಬಾರ್ದಿತ್ತು, ಅದಕ್ಕೆ ನೀವು ಕೂಡ ಕಾರಣಕರ್ತರಾಗಿದ್ದೀರಿ. ಹಾಗಿದ್ರೆ ನಿಮ್ಮ ತಲೆದಂಡ ಯಾವಾಗ? ನೀವು ರಾಜೀನಾಮೆ ಕೊಡಿ. ಪೊಲೀಸ್ ಕಮಿಷನರ್ ಏನು ಮಾಡ್ತಾರೆ? ಒಬ್ಬರು
ನೋಡಿ, ನನಗನ್ಸತ್ತೆ ಇದು ಎಲ್ಲರ ತಪ್ಪಿದೆ. ಆ ಒಂದು ಬಲಿಯಲ್ಲಿ ಎಲ್ಲರ ಕೈಗಳು ಕೂಡ ಮೆತ್ತಿಕೊಂಡಿವೆ. ಮಾಧ್ಯಮ ಕೂಡ ಅತಿಯಾಗಿ ವೈಭವೀಕರಿಸೋದು, ಆಮೇಲೆ ಏನು ಕ್ರಿಕೆಟ್ ಉನ್ಮಾದದಲ್ಲಿ ಮಿಂದೆದ್ದಂಥ ಅಭಿಮಾನಿಗಳು ಕೂಡ ಅಲ್ಲಿ ಜಮಾಯಿಸ್ಬಿಟ್ರು. ಪೊಲೀಸ್ನವರು ಕೂಡ ಪರ್ಮಿಷನ್ ಕೊಟ್ಟರೋ ಇಲ್ವೋ ಅದು ಕೂಡ ಗೊತ್ತಾಗಬೇಕಾಗಿದೆ. ನೋಡಿ, ಬೆಂಗಳೂರಲ್ಲಿ ಏನು ಕ್ರಿಕೆಟ್ ಸಂಸ್ಥೆಯವರು ಏನು RCB ಅವರು ನಾವು ಮ್ಯಾನೇಜ್ಮೆಂಟ್ ಕೇಳುತ್ತಲ್ಲ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ, ಪೊಲೀಸ್ನವ್ರು ಕೊಡೋದಿಲ್ಲ. ಆದರೆ ಮೌಖಿಕವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟನ್ನು ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಹೇಳಿದ್ನಲ್ಲ ಆ ರಾಜಕಾರಣಿ, ಅವನ ತಲೆದಂಡ ಯಾವಾಗ? ಪೊಲೀಸ್ನವರು ಪರ್ಮಿಷನ್ ಕೊಡದೇ ಇದ್ದರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸೂಚಿಸಿದ ಆ ರಾಜಕಾರಣಿಯ ತಲೆದಂಡ ಆಗಬೇಕು. ಅದನ್ನು ಬಿಟ್ಟು ಬೆಂಗಳೂರು ಪೊಲೀಸ್ ಕಮಿಷನರ್ನ ನಾವು ಒಂದಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟು ನಿಮ್ಮ ತಪ್ಪುಗಳನ್ನು ಅವ್ರ ಮೇಲೆ ಹಾಕ್ತಾರಲ್ಲ, ಇದು ನ್ಯಾಯನಾ ಸ್ವಾಮಿ? ಆ ಒಂದು ಕಾಲ್ತುಳಿತದಲ್ಲಿ ನೀವು ವಿಧಾನಸೌಧದಲ್ಲಿ ಆರಾಮಾಗಿ ರೀಲ್ಸ್ ಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಬೇಕು, ನಿಮ್ಮದೇ ಆದ ಜೋಶಲ್ಲಿದ್ದರೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೊಲೀಸರು ಹರಸಾಹಸ ಪಡ್ತಾಯಿದ್ರು. ಅದು ಗೊತ್ತಾ ನಿಮಗೆ? ಪೊಲೀಸರು ಪಾಪ ಸಂತ್ರಸ್ತರನ್ನು, ಗಾಯಾಳುಗಳನ್ನು ಕೈಲಿ ಹಿಡ್ಕೊಂಡು ಓಡಿದ್ದಾರೆ, ಪಾಪ ಬದುಕಿಸ್ಬೇಕು ಹೇಗಾದರೂ ಮಾಡಿ ಅಂತ. ಅದು ಗೊತ್ತಾ ನಿಮಗೆ? ಬೆಂಗಳೂರಿನಲ್ಲಿ ಎಷ್ಟು ಜನ ಪೊಲೀಸ್ನರಿದ್ದಾರೆ? ವಿಧಾನಸೌಧದಲ್ಲಿ 5,000 ಪೊಲೀಸ್ನವರು ಅಂತಿದ್ರು. 5,000 ಪೊಲೀಸ್ನವರು ಅಥವಾ 1,500 ಪೊಲೀಸ್ನವರು ಅಷ್ಟೇ ಇದ್ರ? 2 ಲಕ್ಷ, 8 ಲಕ್ಷ, 3 ಲಕ್ಷ, 5 ಲಕ್ಷ, ಹಿಂಗೆ ಲಕ್ಷೋಪ ಸಂಖ್ಯೆಯಲ್ಲಿ ಜನರು ಬಂದಾಗ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ನವ್ರು ಎಷ್ಟು ಸಂಖ್ಯೆ ಇತ್ತು ಅಂತ ನಿಮಗೆ ಗೊತ್ತಿತ್ತಾ? ಹೀಗೆ ಏಕಾಏಕಿಯಾಗಿ ನಿಮ್ಮೆಲ್ಲ ತಪ್ಪುಗಳನ್ನು ಪೊಲೀಸರ ಮೇಲೆ ಹಾಕಿ ಮೇಲ್ನೋಟಕ್ಕೆ ಇದು ಪೊಲೀಸರ ಏನು ವೈಫಲ್ಯತೆ ಕಂಡು ಬರ್ತಾ ಇದೆ, ಹಾಗಾಗಿ ಅಧಿಕಾರಿಗಳನ್ನು ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಿಮ್ಮಗಳ ತಪ್ಪಿಗೆ ರಾಜ್ಯದ ಜನ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವ. ಜನರ ತೆರಿಗೆಯ ಹಣದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಡ್ರಪ್ಪ, ನೀವು ಕ್ರಿಕೆಟ್ ಆಟಗಾರರ ಏನು ಗೇಮ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತೇಳಿ ಪ್ರಮೋಷನ್ ಮಾಡ್ತಾರಲ್ಲ, ಅವರನ್ನು ಪ್ರಮೋಷನ್ ಮಾಡೋದಕ್ಕೆ ಪ್ರಜಾಪ್ರಭುತ್ವದ ದೇಗುಲಾಗಿರುವಂಥ ವಿಧಾನಸೌಧದಲ್ಲಿ ಯಾಕೆ ಅವಕಾಶ ಮಾಡಿಕೊಟ್ರಿ? ಕನ್ನಡಿಗರು ಇದಕ್ಕೆ ಉತ್ತರ ಕೊಡಬೇಕು. ಕನ್ನಡಿಗರ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಪ್ರಿಯ ವೀಕ್ಷಕರೇ, ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಸಾರ್ವಜನಿಕರ ಹಣವನ್ನು, ಸಾರ್ವಜನಿಕರ ಸಮಯವನ್ನು ಸರಿಯಾಗಿ ವಿನಿಯೋಗ ಆಗದೇ ಇದ್ದರೆ ಇಂಥ ಅಧ್ವಾನಗಳು ನಡೀತವೆ. ನಿಮಗೆ ಆತ್ಮಸಾಕ್ಷಿ ಏನಾದರೂ ಇದ್ದರೆ, ನಿಮಗೆ ಕನ್ನಡಿಗರ ಬಗ್ಗೆ ಗೌರವ ಏನಾದರೂ ಇದ್ದರೆ, ಯಾವ ರಾಜಕಾರಣಿ ಇಂಥದ್ದೊಂದು ಅಚಾತುರ್ಯದ, ಅವಿವೇಕದ ನಿರ್ಧಾರವನ್ನು ಮಾಡಿದ್ದಾರೋ ಅವರೆಲ್ಲರೂ ಕೂಡ ತಲೆದಂಡ ಆಗಬೇಕು. ಅವನು ಸಚಿವರೇ ಆಗಿರಲಿ, ಮುಖ್ಯಮಂತ್ರಿಗಳೇ ಆಗಿರಲಿ, ಉಪಮುಖ್ಯಮಂತ್ರಿಗಳೇ ಆಗಿರಲಿ, ಇದರಲ್ಲಿ ನಿಮ್ಮ ಲೋಪ ಇದ್ದರೆ, ಇದೆಯೋ ಇಲ್ಲೋ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿ ಏನಾದರೂ ನಿಮ್ಮದು ತಪ್ಪು ಅಂತ ಹೇಳಿದರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾಯಿದೆ ನಿಮ್ಮ ಅವಿವೇಕಗಳು. ಇದೆಲ್ಲ ಬೇಕಾಗಿತ್ತಾ? ಇವೆಲ್ಲ ಉಸಾಬರಿಗಳು ಬೇಕಾಗಿತ್ತಾ? ರಾಜ್ಯದ ಜನ ಅನೇಕ ಸಮಸ್ಯೆಗಳಿಂದ ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅವರ ಬಗ್ಗೆ ಗಮನ ಕೊಡೋದನ್ನು ಬಿಟ್ಟು ಈ ಏನು ಕ್ರಿಕೆಟ್ ದಂಧೆ ಕಣ್ರಿ, ಇದೊಂದು ಜೂಜು. ದುಡ್ಡು ಹಾಕಿ ದುಡ್ಡು ತೆಗೆದುಕೊಂಡು ಮನೋರಂಜನೆ ಕೊಡೋ ನೆಪದಲ್ಲಿ ಅವರು ಕೋಟಿ 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 ದುಡ್ಡನ್ನು ಹೆಣಿಸ್ತಾರೆ. ಜನಸಾಮಾನ್ಯರಿಗೆ, ಕನ್ನಡಿಗರಿಗೆ ಇದರಿಂದ ಏನು ಲಾಭ? RCB ಅದು ಕನ್ನಡಿಗರ ಸಂಸ್ಥೆ, ಅದು ಕನ್ನಡವನ್ನು ಪ್ರತಿನಿಧಿಸುವ ಸಂಸ್ಥೆ, ಹೇಗಾಗತ್ತೆ? ಹಾಗಾಗಿ ಇನ್ನು ಮೇಲಾದರೂ ತಲೆದಂಡ ನಿಜವಾಗಿಯೂ ಕೊಡಬೇಕಾಗಿರೋದು ನೀವುಗಳು, ರಾಜಕಾರಣಿಗಳು. ಇದರಲ್ಲಿ ಪೊಲೀಸ್ನವ್ರು ಪೂರ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಹೇಳ್ತಿಲ್ಲ, ಲೋಪಗಳಾಗಿರ್ಬೋದು. ಅದರ ಜೊತೆಗೆ ಆ RCB ಅನ್ನೋ ಸಂಸ್ಥೆ ಇದೆಯಲ್ಲ, ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅವರಿಗೆ ಪರ್ಮಿಷನ್ ಕೊಟ್ಟ ಅಧಿಕಾರಿ ಯಾರು? ಪರ್ಮಿಷನ್ ಕೊಟ್ಟ ರಾಜಕಾರಣಿ ಯಾರು? ದಿಢೀರ್ ಏಕಾಏಕಿ ಬೆಂಗಳೂರಿನಲ್ಲಿ ನಡಿಲೇಬೇಕು ಅಂಥೇಳಿ ಒತ್ತಡ ಕೊಟ್ಟರಲ್ಲ, ಅದಕ್ಕೆ ಯಾಕೆ ನೀವು ಪುರಸ್ಕಾರ ಕೊಟ್ರಿ? ಅವ್ರು ಯಾಕೆ ಮಾಡಿದ್ರು ಅಂದರೆ ಇದು ಅರ್ಥ ಆಗಬೇಕಾಗಿತ್ತು. ಅವರೊಂದು ಬ್ರ್ಯಾಂಡ್ ನೇಮನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು, RCB ಅನ್ನೋ ಬ್ರ್ಯಾಂಡನ್ನು ಮತ್ತಷ್ಟು ಎಲ್ಲ ಕಡೆ ವಿಸ್ತಾರ ಮಾಡಿಕೊಂಡು ಮತ್ತಷ್ಟು ಹಣವನ್ನು ಸುಲಿಬೇಕು, ಮತ್ತಷ್ಟು ಹಣವನ್ನು ಮಾಡಬೇಕು ಅನ್ನೋ ಉದ್ದೇಶ ಹೊರತು ಇದರಿಂದ ಕನ್ನಡಿಗರಿಗೆ ನಯಾ ಪೈಸೆ ಪ್ರಯೋಜನ ಇಲ್ಲ. ಈ ಸತ್ಯ ನಿಮಗೆ ಗೊತ್ತಿತ್ತಾ? ರಾಜಕಾರಣಿಗಳೇ, ಸರ್ಕಾರದವರೇ, ನಿಮಗೇನು ಬೇಕಾಗಿತ್ತು ಅಂದರೆ ಈ ಕ್ರೆಡಿಟನ್ನು ನಾವು ತೆಗೆದುಕೊಳ್ಬೇಕು, ನಾವು ಸನ್ಮಾನ ಮಾಡಿಬಿಟ್ವಿ ಕರ್ನಾಟಕದ ಒಂದು ಏನು RCB ಟೀಮ್ ಅಂಥೇಳಿ ಆ ಒಂದು ಉನ್ಮತ್ತತೆಯಲ್ಲಿ ನೀವು ಕೂಡ ತೇಲಾಡಬೇಕಾಗಿತ್ತು. ಈಗ 11 ಜನ ಬಲಿಯಾಗಿದ್ದಾರೆ.
ಆ ಕುಟುಂಬದ ನೋವು, ಆ ಕುಟುಂಬದ ಆಕ್ರಂದನ ನಿಮಗೆ ತಡ್ತಾ ಇದೆಯಾ, ಕೇಳ್ತಾ ಇದೆಯಾ? ಸ್ವಲ್ಪ ಸಂವೇದನೆ ಇದ್ದರೆ, ಸ್ವಲ್ಪ ನೈತಿಕತೆ ಇದ್ದರೆ ತಲೆದಂಡ ಅಧಿಕಾರಿಗಳಷ್ಟೇ ಅಲ್ಲ, ನೀವುಗಳು ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇಷ್ಟು ಹೇಳ್ತಾ ನಾನು ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.